ಬಾ ಪಾಪು ಹೊರಡೋಣ. ಸಾಕು ಆಡಿದ್ದು ಸಾಕು ಬಾ. ಇಲ್ಲ ಸಾಕು 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 ಬಾಯ್ ಮಾಡಿ ಎಲ್ರಿಗೂ ಹೊರಡೋಣ ಅಂತ. ಬಟ್ಟೆ ಎಲ್ಲ ಒದ್ದೆ ಆಯ್ತು ಬಂಗಾರ. ನೋಡಿ ಹೆಂಗ್ ಅಳ್ತಾ ಇದ್ದಾಳೆ. ನೀರಲ್ಲಿ ಆಡ್ಬೇಕಂತ. ಸಾಕು ಇಲ್ಲ ಮಗಳೇ, ನಾನು ನಾಳೆ ಕರ್ಕೊಂಡು ಬರ್ತೀನಿ. 2 days ಬರೋಣ ಬಾ. ಆಯ್ ಮಾಡಪ್ಪ, ಆಯ್ ಮಾಡು ಎಲ್ರಿಗೂ. ಸೊ ವಾಯ್ಸ್ ಕೊಡು, ಮಾತಾಡು. ಆಯ್ ಮಾಡು ಎಲ್ರಿಗೂ ಆಯ್. ಸೊ ಇವತ್ತು ಎಲ್ಲಿ ಹೊಟ್ಟಿದ್ದೀವಿ ಅಂತ ಹೇಳು. ಪಾಂಡುಪುರ ಹೊಟ್ಟಿದ್ದೀವಿ ಪಿಕ್ನಿಕ್ ಅಂತ ಹೇಳು. ಆಯ್ ಹೇಳಿದ್ಲು. ಪಾಂಡುಪುರ ಹೊಟ್ಟಿದ್ದೀವಿ ಪಿಕ್ನಿಕ್ಗೆ ಅಂತ ಹೇಳು. ಹೇಳಿದ್ಲು. ಸೊ ಲೆಟ್ಸ್ ಗೋ. ಇನ್ನೇನು ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ ಡೆಸ್ಟಿನೇಷನ್ನು. ಕೈಯ ಅಂತ ಅಳ್ತಿದ್ಲು. ಬಾಟಲ್ ಕೊಟ್ಟಿದ್ದೀವಿ, ಆಟ ಆಡ್ತಾ ಇದ್ದಾಳೆ. ಏಯ್ ನೋ 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 ಗಲೀಜದು, ರಿಮೂವ್ ಮಾಡಿ ಬಾಯಿಂದ. ಆಲ್ಮೋಸ್ಟ್ ಸೈಲೆಂಟಾಗಿ ಇರಲಿ ಇಷ್ಟೊತ್ತು. ಏನು ಮೇಡಮ್ ಕೈಯಲ್ಲಿರೋದು? ಏನು ಮಾಡ್ತಿದ್ದೀರಾ? ಏನು ಗಲಾಟೆ ಮಾಡಬಾರ್ದು. ಈಗ ಹಿಡ್ಕೊಂಡು ಹೋಗ್ತಾರೆ. ಗಲಾಟೆ ಮಾಡಿದ್ರೆ ಮಕ್ಕಳು ಹಿಡ್ಕೊಂಡು ಹೋಗ್ತಾರೆ. ಏನು ಬೇಕು ಇಲ್ಲಿ ನೋಡ್ರಿ ಮೇಡಮ್ ಇಲ್ಲಿ. ಸೊ ಫೈನಲಿ ಪಾಂಡುಪುರಕ್ಕೆ ಬಂದ್ವಿ. ಅದೊಂದು ಕ್ಯಾಪ್ಚರ್ ತೊಗೋಬೇಕು ಅಂತ ಇಷ್ಟ ಆಯಿತು, ತೊಗೊತಿದ್ದೀವಿ. ಆಟ ಆಡ್ತಾ ಇದ್ದಾಳೆ ಪಾಪು. ಸೊ ಹಿಂದೆ ನಾವು ಬಂದಿದ್ದು ಟ್ರೈನ್ ಹಿಂದೆ ಇನ್ನೊಂದು ಟ್ರೈನ್ ಬಂತು, ಆಗಲೇ ಅದು ಕೂಡ ಬಂದುಬಿಡ್ತು. ಅಷ್ಟೊತ್ತು ಆಟ ಆಡಿದ್ಲು ಪಾಪು. ಸೊ ಇಲ್ಲೊಂದು ಆಲೆ ಮನೆಗೆ ಬಂದಿದ್ದೀವಿ ಪಾಪುಗೆ ತೋರಿಸೋಣ ಅಂತ. ಕುರಿ ಇತ್ತು ಅವ್ರದ್ದೇ ಆಲೆ ಮನೆಯಲ್ಲಿ. ಪಾಪು ನೋಡ್ತಾ ಇದ್ದಾಳೆ ಕುರಿನ. ಮನ್ಗಿದ್ಲು, ಎದ್ಲು ಬೆಲ್ಲದ ವಾಸನೆಗೆ. ಅಮ್ಮ ಹೇಳ್ತಿದ್ದಾಳೆ 2 ಕುರಿ ಇದೆ ಅಂತ ಹೇಳ್ತಿದ್ದಾಳೆ. ಸೊ ನಮ್ಮದು ಉದ್ದೇಶ ಏನಂದರೆ ಈ ಥರ ಹಿಂಗೆ ಹಳ್ಳಿ ವಾತಾವರಣ ಎಲ್ಲ ನೋಡಲಿ, ಬೆಳೀಲಿ ಮಗಳು ಅಂತ ಹಿಂಗೆ ಕರ್ಕೊಂಡು ಬರ್ತೀವಿ. ಎಂಗೇಜ್ ಮಾಡ್ತಾ ಇದ್ದಾಳೆ, ನಿದ್ದೆ ಮಾಡಿಲ್ಲಲ್ಲ ಪಾಪು. ಅವರಮ್ಮ ಎಂಗೇಜ್ ಮಾಡ್ತಾ ಇದ್ದಾಳೆ. ಸೊ ದಟ್ ಮತ್ತೆ ನಿದ್ದೆಗೆ ಹೋಗೋದಿಲ್ಲ ಅಂತ. ಆ್ಯಕ್ಚುಲಿ ನಾವು ಕರ್ಕೊಂಡು ಬಂದಿರೋದೇ ಪಾಪುಗೆ ಈ ಥರ ಇದನ್ನೆಲ್ಲ ತೋರಿಸೋಣ ಅಂತ. ಅವಳೇ ನಿದ್ದೆ ಮಾಡಿಬಿಟ್ರೆ ಸೊ ನಾವು ಬಂದಿರೋದೇ ವೇಸ್ಟ್ ಆಗುತ್ತೆ. ನಡೆದ್ಲು. ಈಗ ಆಲೆ ಮನೆಗೆ ಹೋಗಿ ಎಂಟ್ರಿ ಕೊಡೋಣ, ಏನೇನಿದೆ ಅಲ್ಲೆಲ್ಲ ತೋರಿಸ್ತೀವಿ ಬನ್ನಿ. ಇದು ಆಲೆ ಮನೆ. ಇದು ಇಲ್ಲಿ ಕಬ್ಬೆಲ್ಲ ನುಣ್ಣಗೆ ಅದು ಏನು ಗ್ರೈಂಡ್ ಆಗಿ ರಸ ಒಂದು ಕಡೆ ಹೋಗ್ತಿದೆ. ಜ್ಯೂಸ್, ಅದೇ ಶುಗರ್ ಕೇನ್ ಜ್ಯೂಸ್ ಒಂದು ಕಡೆ ಹೋಗ್ತಾ ಇದೆ. ಮತ್ತು ಅದು ಹೊಟ್ಟೆಲ್ಲ ಒಂದು ಕಡೆ ಬರ್ತಾ ಇದೆ, ಇಲ್ಲಿ ಫಿಲ್ ಆಗ್ತಿದೆ. ಸೊ ಇದೇನು ಪಾತ್ ನೋಡ್ತಾ ಇದ್ದೀರಾ, ಇದು ಓರಿನಲ್ಲಿ ಒಣಗಿರೋ ಒಟ್ಟನ್ನ ಒಳಗೆ ತೊಗೊಂಡೋಗಿ ಫಿಲ್ ಮಾಡ್ತಾ ಇದ್ದಾರೆ ಓರಿ ಎಲ್ಪಿಂದ. ಸೊ ದಟ್ ಅದು ಏನು ಒಲೆ ಉರಿಸೋದಕ್ಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ. ಅದನ್ನು ಪಾಪುಗೆ ತೋರಿಸ್ತಾ ಇದ್ದೀವಿ. ಪಾಪು ಇಲ್ಲೇ ಇದ್ದಾಳೆ. ಪಾಪು ನೋಡ್ದಮ್ಮ ಬಂಗಾರ, ಆಲೆ ಮನೆ ಅಂತ ಯಾರಾದರೂ ಏನೋ ಕೇಳಿದ್ರೆ ನೀನು ಹೇಳ್ಬೇಕು, ಎಕ್ಸ್ಪ್ಲೇನ್ ಮಾಡ್ಬೇಕು. ನೆಕ್ಸ್ಟು ಯಾರೇ ಕೇಳಿದ್ರು. ಪಾಪುಗೆ ಬೆಲ್ಲ ಕೊಟ್ಟಿದ್ದಾರೆ ಟೇಸ್ಟ್ ಮಾಡು ಅಂತ. ತಿಂತಾ ಇದ್ದಾಳೆ, ಕೈಯಲ್ಲಿದೆ ನೋಡಿ ಬೆಲ್ಲ. ತೋರ್ಸಪ್ಪ. ಸೊ ನಾವೇನು ಮಾತಾಡೋ ಮೂಡಲಿಲ್ಲ, ಫುಲ್ ಎಕ್ಸ್ಪ್ಲೋರ್ ಮೂಡಲಿದ್ದಾಳೆ. ಎಲ್ಲೆಲ್ಲಿ ಏನೇನು ಐತೆ ಅಂತ ನೋಡ್ತಾ ಇದ್ದಾಳೆ ನೋಡಿ, ಝೂಮಲ್ಲಿ ನೋಡ್ತಾ ಇದ್ದಾಳೆ ನೋಡಿ. ನಾವೇನು ಮಾತಾಡ್ಸಿದ್ರು ಮಾತಾಡ್ತಾ ಇಲ್ಲ. ಸೊ ಇದು ಶುಗರ್ ಕೇನ್ ಜ್ಯೂಸ್ ಬಂದಿದೆ. ಇಲ್ಲಿ ಬಿಸಿ ಶಾಖ ಕೊಟ್ಟಿರ್ತಾರೆ ನೋಡಿ, ಶಾಖ ಕೊಡ್ತಾ ಇದ್ದಾರೆ ಅಣ್ಣವರು. ಒನ್ ಆಫ್ ದಿ ಎಂಪ್ಲಾಯ್ ಅನಿಸುತ್ತೆ. ಅವರು ಶಾಖ ಕೊಡ್ತಾ ಇದ್ದಾರೆ. ಇಲ್ಲಿ ಬೇಯ್ತಾ ಇದೆ. ಸೊ ಅಲ್ಲಿಂದ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ ಅನಿಸುತ್ತೆ. ಇಲ್ಲಿಂದ ತೆಗೆದು ಇಲ್ಲಿ ಅಚ್ಚೆಗೆ ಹಾಕ್ತಾರೆ. ಅಚ್ಚಂತಾರೆ. ಅಚ್ಚಿಂದ ಅದೇ ಲೈಕ್ ಈ ಥರ ಎಲ್ಲ ಇರುತ್ತೆ ನೋಡಿ ಹಿಂಗೆ. ಸೊ ಅಚ್ಚಿರುತ್ತೆ, ಇಲ್ಲಿ ಅಚ್ಚಿ ಹಾಕಿದ್ದಾರೆ ಆಗಲೇ. ಪಾಪು ನೋಡ್ತಾ ಇದ್ದಾಳೆ ಅದನ್ನು. ನೋಡಪ್ಪ, ಏನು ಮಾಡ್ತಿದ್ಯಪ್ಪ, ಏನು ನೋಡ್ತಿದ್ಯಾ ಬಂಗಾರ? ನೀವೇನು ಮಾತಾಡ್ಸಿದ್ರು ಪಾಪು ನೋಡಲ್ವಾ? ನೋಡ್ತಿಲ್ವಾ? ಎಲ್ಲಿ ಫುಲ್ ಎಕ್ಸ್ಪ್ಲೋರ್ ಮಾಡೋಳು. ನೋಡ್ತಾ ಇದ್ದಾಳಲ್ಲ ಆ ಕಡೆ ಈ ಕಡೆ. ಚೆನ್ನಾಗಿದೆಯಪ್ಪ ಬೆಲ್ಲ? ನೋಡ್ದಾ ಬೆಲ್ಲ? ಏನೇನು ಫ್ರೂಟ್ ಸಲಾಡಲ್ಲಿ ಏನು ಬೆಲ್ಲ ತಿಂತೆ ಇದೇ ಥರ ರೆಡಿ ಆಗೋದು. ಪಾಪು ಅಲ್ಲಿದ್ದಾಳೆ. ನಾನು ಇಂಥರ ಕಡೆ ಬರೋಕ್ಕಾಗೋದಿಲ್ಲ. ಸೊ ಇದು ನೋಡಿ, ಇಲ್ಲಿ ಫಸ್ಟ್ ಇಲ್ಲಿಗೆ ಬರುತ್ತೆ ಶುಗರ್ ಕೇನ್ ಜ್ಯೂಸು. ಇಲ್ಲಿಂದ ಇದು ಸೆಕೆಂಡ್ ಫಿಲ್ಟ್ರ್ ಆಗುತ್ತೆ. ಇಲ್ಲಿ
ಇಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಫಿಲ್ಟರ್ ಆಗುತ್ತೆ. ಇಲ್ಲೂ ಸ್ವಲ್ಪ ಕುದೀತಿರುತ್ತೆ. ಸೊ ಇಲ್ಲಿಂದ ಇಲ್ಲಿ ಬರೋಷ್ಟರಲ್ಲಿ ಇನ್ನೂ ಫಿಲ್ಟರ್ ಆಗಿ ಆಲ್ಮೋಸ್ಟ್ ಬೆಲ್ಲ ಆಗೋದಕ್ಕೆ ಏನೇನು ಹಾಕಬೇಕು, ಲೈಕ್ ಏನೇನು ಎಕ್ಸೆಟ್ರಾ ಹಾಕ್ತಾರೆ ಬೆಲ್ಲ ಆಗೋದಕ್ಕೆ, ಅದನ್ನೆಲ್ಲ ಹಾಕಿ ಆಲ್ಮೋಸ್ಟ್ ಬೆಲ್ಲ ಥರ ಕಲರ್ ಬಂದಿದೆ. ಇನ್ನು ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ಸೊ ಈ ವಾಲ್ ಮುಖಾಂತರ ಈ ಲೊಕೇಶನ್ಗೆ ಬರುತ್ತೆ. ಇಲ್ಲಿಂದ ನಾನು ಆವಾಗಲೇ ತೋರಿಸಿದ್ರೆ ಹಚ್ಚಿಗೆ ಹೋಗುತ್ತೆ. ಅದನ್ನು ಪಾಪು ನೋಡ್ತಾ ಇದ್ದಾಳೆ, ಬೆಲ್ಲ ತಿನ್ನೋ ಮೂಡಲ್ಲಿದ್ದಾಳೆ. ಈಚೆಗಡೆ ಕಬ್ಬು ನುಣಿತಾ ಇದೆ, ಅಲ್ಲಿ ಕಬ್ಬಿನಲ್ಲಿ ಬರ್ತಾ ಇದೆ ನೋಡಿ. ಇವಾಗ ದಬಾಕ್ತಾ ಇದ್ದಾರೆ, ಲೈಕ್ ಅಚ್ಚಿಂದ ಬೆಲ್ಲ ಬರ್ತಿದೆ, ಬೆಲ್ಲದಚ್ಚಾಗಿ. ಸೊ ಪಾಪು ಫುಲ್ ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾಳೆ. ಸೊ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಲಿ, ತಿಳ್ಕೊಳ್ಳಿ. ಸೊ ಯಾರಾದರೂ ಏನೋ ಕೇಳಿದ್ರೆ ಗೊತ್ತಿರಬೇಕು ಅವಳಿಗೆ ಅನ್ನೋದು ಒಂದು ನಮ್ಮ ಆಶಯ ಅಷ್ಟೇ. ಎಲ್ಲೆಲ್ಲಿ ಹೋಗ್ತೀವಿ ಅದನ್ನು ಜಸ್ಟ್ ಏನೋ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋಣ. ಮತ್ತೆ ನೋಡಬೇಕು ಅಂತ ನೋಡ್ಬೋದಲ್ಲ. ಪಾಪು ಕೂಡ ದೊಡ್ಡವಳಾಗಿ ಬುದ್ಧಿ ಬಂದಮೇಲೆ ಇದೆಲ್ಲ ಓಕೆ ತೋರಿಸಿದ್ರು ಪಪ್ಪ ಅನ್ನೋದು ಅವಳಿಗೂ ಮೈಂಡಿಗೆ ಬರಲಿ ಅಂತ ಇದೆಲ್ಲ ಪಾಪು ಡೈರೀಸ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಫಸ್ಟ್ ಇದನ್ನು ತೋರಿಸ್ಬೇಕಿತ್ತು, ಕಬ್ಬಿನಲ್ಲಿ ಹೇಗೆ ಬರುತ್ತೆ ಅಂತ. ಐ ಮೀನ್ ಅದು ಎಕ್ವಿಪ್ಮೆಂಟಿಂದ ಹೇಗೆ ನಾರ್ಮಲ್ ಲೈಕ್ ನಮ್ಮನೆ ಹತ್ರ ಕಬ್ಬಿನಲ್ಲಿ ಕುಡಿತೀವಲ್ಲ ಆ ಚಿಕ್ಕ ಮಿಷಿನಲ್ಲೆಲ್ಲ ಮಾಡಲ್ಲ. ಲೈಕ್ ನೋಡಿ ಅದು ಎಕ್ವಿಪ್ಮೆಂಟ್ ತುಂಬ ದೊಡ್ಡದಿರುತ್ತೆ. ನೋಡ್ತಾ ಇದ್ದಾಳೆ ಪಾಪು, ಮೊನ್ನೆ ಎಲ್ಲ ಕಬ್ಬಿನಲ್ಲಿ ಕುಡಿದಿದ್ದಲ್ಲ, ಓ ಎಲ್ಲಿ ಈ ಥರನಾ ಅಂತ ಕುತೂಹಲದಲ್ಲಿ ನೋಡ್ತಾ ಇದ್ದಾಳೆ. ನೋಡಿ ಈ ಥರ ಮಾಡ್ತಾರೆ. ಸೊ ಇವರು ಲೈಕ್ ನಾರ್ಮಲ್ ಮನೆ ಹತ್ರ ಕಬ್ಬಿನಲ್ಲಿ ಕುಡಿಯೋಕೆ ಹೋದಾಗ ಸಿಪ್ಪೆಲ್ಲ ರಿಮೂವ್ ಮಾಡ್ತಾರಲ್ಲ, ಆ ಥರ ಏನು ಮಾಡಲ್ಲ. ಹಾಗೇ ರಾ ಶುಗರ್ಗೆ ಹಂಗೆ ಎಕ್ವಿಪ್ಮೆಂಟ್ ಒಳಗಡೆ ಬಿಡ್ತಾರೆ. ಸೊ ಅದು ಜ್ಯೂಸ್ ಕಬ್ಬಿನ ರಸ ಆಗಿ ಬರುತ್ತೆ. ಹಂಗೆ ನೋಡಿ ಎಷ್ಟು ಕುತೂಹಲದಲ್ಲಿ ನೋಡ್ತಾಳೆ. ಅಪ್ಪ ಇವಳಿಗಂತೂ ಈ ಥರ ಹೊರಗಡೆ ಓಡಾಡೋದು ಸುತ್ತೋದು ಅಂದರೆ ತುಂಬ ಇಷ್ಟ, ಸುತ್ತಾಡೋದು. ಅದೇ ಏನೇ ಸೌಂಡ್ ಆದ್ರೂ ಅವ್ರಮ್ಮ ಹೇಳ್ದಂಗೆ ತಿರುಗಿ ನೋಡ್ತಾಳೆ. ಏನು ಹೇಳ್ತಿಲ್ಲ ಅವ್ರಮ್ಮ, ಸುಮ್ಮನಾಗೋದ್ಲು. ನೋಡಿ ಅಲ್ಲಿ ಏನು ಮಾಡ್ತಿದ್ದಾರೆ, ಇವ್ರನ್ನ ನೋಡ್ತಿದ್ದಾಳೆ ಕಂಪ್ಲೀಟಾಗಿ. ಇಲ್ಲಿಂದ ಎತ್ಕೊಂಡು ಇಲ್ಲಿ ಹಾಕ್ತಾ ಇದ್ದಾರೆ. ಸೊ ಹೊಸದು ಏನೇ ಕಂಡ್ರೂ ಅದನ್ನು ತುಂಬ ಕುತೂಹಲದಲ್ಲಿ ನೋಡ್ತಾಳೆ. ಸೊ ಅದಕ್ಕೋಸ್ಕರ ನಾವು ಕರ್ಕೊಬಂದು ತೋರಿಸ್ತೀವಿ ಈ ಥರ ಎಲ್ಲ ಹೊಸದು. ಇದಿನ್ನ ಜಸ್ಟ್ ಬಿಗಿನಿಂಗು. ನೆಕ್ಸ್ಟ್ ಲೆವೆಲ್ಗೆ ಇದನ್ನು ನಾನು ತೊಗೊಂಡೋಗ್ಬೇಕು ಅಂತ. ಯಾಕೆಂದರೆ ನಮ್ಮ ಪಾಪು ಏನು ಇಷ್ಟಪಡ್ತಾಳೆ ಅದನ್ನು ನಾನು ಲೈಕ್ ಅವಳಿಗೆ ನಾನು ಅದನ್ನು ಕೊಡಬೇಕು ಅನ್ನೋದೇ ನನ್ನ ಉದ್ದೇಶ ಅಷ್ಟೇ. ಲೈಕ್ ನಮ್ಮ ಪೇರೆಂಟ್ಸ್ ಎಲ್ಲ ಓದು ಅಂತ ಜಾಸ್ತಿ ಹಿಂಸೆ ಇಡ್ತಿದ್ರು. ಸೊ ನಾನು ಓದೋದ್ರ ಕಡೆಗೆ ಸೊ ಈ ಥರ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕೂಡ ಅವಳೇನು ಇಷ್ಟಪಡ್ತಾಳೆ ಅದನ್ನು ಮಾಡಿಸ್ಬೇಕು ಅನ್ನೋದೇ ನನಗಿಷ್ಟ. ವಾವ್, ನಾಳೆ ಮನೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ನಮ್ಮ ಪಾಪು ನಮ್ಮನ್ನೆಲ್ಲ. ಸೂಪರ್, ಬನ್ನಿ ನೋಡೋಣ. ಹಂಗೆ ನಾವು ಬರೀ ಕೈಲಿ ಹೋಗ್ತಿಲ್ಲ, ಒಂದು 2 to 3 kgs ಆರ್ಗ್ಯಾನಿಕ್ ಬೆಲ್ಲ ಸಿಗುತ್ತೆ ಅಂದರು. ಸೊ ಅದನ್ನು ತೊಗೊತಾ ಇದ್ದೀವಿ ನಾವು. ನೀವು ಅಷ್ಟೇ ಪಾಂಡುಪುರ ಕಡೆ ಬಂದಾಗ ನಮ್ಮಲ್ಲಿ ಸಾವಯವ ಬೆಲ್ಲ ದೊರೆಯುತ್ತದೆ ಅಂತ ನೋಡಿ, ಅಲ್ಲಿ ಬೋರ್ಡ್ ಇದೆ. ಸೊ ಇಲ್ಲಿ ನಾವು ತೊಗೊತಾ ಇದ್ದೀವಿ. ಸೊ ಇವರೇ ಓನರ್ ಈ ಹಳೆ ಮನೆದು, ಮನೆ ಪಕ್ಕದಲ್ಲೇ ಇದೆ. ಸೊ ಬೆಲ್ಲ ತೊಗೊಂಡು ಹೊಡ್ತೀವಿ ನಾವು. ಹಳ್ಳಿಕಾರ್ ಹಸು ತಂದ್ರಂತಿದ್ದು ಚುಂಚುನಕಟ್ಟೆ ಸಂತೆಲಿ ಅಂತ ಹೇಳಿದರು ಓನರು. ನಮ್ಮ ಪಾಪು ನೋಡ್ತಾ ಇದ್ದಾಳೆ. ಈ ಹಳೆ ಮನೆ ಓನರ್ ಏನಿದ್ದಾರೆ ಅವರು ತಂದಿರೋದು 3,10,000 ಅಂದರು. ಒಂದು ಕೇಳಿದ್ರೆ ಜೊತೆಗೆ ಹೇಳಿದ್ರೆ ಗೊತ್ತಾಗಲಿಲ್ಲ, ಬ್ಯುಸಿ ಅಂತ ಒಳಗಡೆ ಹೋದರು. ಸೊ ಅದನ್ನು ನೋಡ್ತಾ ಇದ್ದಾಳೆ, ಪಾಪಕ್ಕೆ ತೋರಿಸ್ತಾ ಇದ್ದೀವಿ. ನೋಡಿ ಹಿಂಗೇನೋ ಹೊಸದೇನೋ ಕಂಡ್ರೆ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ ಪಾಪು. ಸೊ ಕಾಲುವೆ ಹತ್ರ ಕರ್ಕೊಬಂದಿದ್ದೀವಿ. ಕಾಲುವೆ ಅಂತಾರೋ ನಾಲೆ ಅಂತಾರೋ ಏನೋ ಗೊತ್ತಿಲ್ಲ, ಚಾನಲ್ ಅಂತಾರೋ ಗೊತ್ತಿಲ್ಲ ನನಗೆ ಅಷ್ಟಾಗಿ. ಹಳ್ಳಿ ಟರ್ಮ್ಸಲ್ಲಿ ಇಲ್ಲ ಇಲ್ಲಿನ ಏನಂತಾರೆ ಗೊತ್ತಿಲ್ಲ. ಕರ್ಕೊಬಂದಿದ್ದೀವಿ. ಅಮ್ಮ ಮಗಳು ಆಟ ಆಡ್ತಾ ಇದ್ದಾರೆ. ನೋಡಮ್ಮ, ಓಯ್ ಕಂದಮ್ಮ, ಪುಟ್ಟು ಕಂದಮ್ಮ, ಎಲ್ಲಿ ನೋಡು. ಏನು ಮಾಡ್ತಿದ್ದಾಳೆ? ಎಲ್ಲಿ ನೀರು ನೋಡ್ತಾ ಇದ್ದಾಳಾ? ನೋಡಮ್ಮ ಇಲ್ಲಿ ಕಂದಮ್ಮ, ಇಲ್ಲಿ ನೋಡು. ನೋಡಿ ಅವಳು ಖುಷಿ ನೋಡಿ. ಈ ಖುಷಿ ಅವಳ ಖುಷಿನೇ ನಮ್ಮ ಖುಷಿ. ಖುಷಿ ಪಡ್ತಿದ್ದಾಳೆ. ನೋಡಮ್ಮ ಇಲ್ಲಿ ಗುಣಮ್ಮ ದುರ್ಗಿ. ಸೊ ಮೇಲೆ ರೈಲ್ವೆ ಟ್ರ್ಯಾಕ್ ಇದೆ.
ಸೊ ಕೆಳಗಡೆ ಇಲ್ಲಿ ನಾವು ಆಟ ಆಡ್ತಿದ್ದೀವಿ. ಪಾಪು ಆಡ್ತಿದ್ದಾಳೆ, ನಾನು ಆಟ ಆಡ್ತಿಲ್ಲ. ಅಮ್ಮ ಮಗಳು ಆಟ ಆಡ್ತಾ ಇದ್ದಾರೆ. ಮಗ್ಲೇ ಬೇಡ, ಬೀಳಕ್ಕೆ ಹೋಗ್ಬೇಕಂತ, ನೀರಿಗೆ ಹೋಗ್ಬೇಕಂತ. ಇಳಿಬೇಕಂತ. ಇಳಿತಾ ಇದ್ದಾಳ? ನಿನ್ನ ಕಂಟ್ರೋಲಲ್ಲಿ ಸಿಗ್ತಿಲ್ವ ಅವಳು? ನೀನು ಅವಳ ಕಂಟ್ರೋಲಲ್ಲಿ ಇದೆಯಾ? ಹೋಗ್ಬೇಕು ಅಂತ ಅವಳೆ. ನಡಿ, ಆಯ್ತು ನಡಿ. ನೋಡ್ರಿ, ಏನೋ ಸೌಂಡ್ ಬಂದರೆ ಹೆಂಗೆ ನೋಡ್ತಾಳೆ ನೋಡಿ. ಹಿಂಗೆ ಕದಮ್ಮ ಇಳಿಬೇಕಪ್ಪ. ನೋ ಮನೆ ಇಳಿಯಂಗಿಲ್ಲ, ಹಂಗೆಲ್ಲ ಜಸ್ಟ್ ಆಟ ಆಡ್ಬೇಕು ಈಚೆಯಿಂದನೇ. ನೋಡಿ ಇಳಿತೀನಿ ಅಂತ ಹೋಗ್ತಾ ಇದ್ದಾಳೆ. ಅಷ್ಟು ಹಠ ಏನು ಮಾಡ್ತಿಲ್ಲ, ಬಟ್ ಅವಳು ಸ್ಟೆಪ್ಸ್ ಎಲ್ಲ ಕೆಳಗಡೆ ಹೋಗ್ತಾ ಇದೆ. ಹೆಜ್ಜೆ ಇಡ್ತಾ ಇದ್ದಾಳೆ ಕೆಳಗೆ. ನೋಡಿ ನೋಡಿ ನೋಡಿ, ನಾವೇನು ಮಾಡಿಲ್ಲ, ಅವಳೇ ಹೋಗ್ಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ ಈಗ ಆ ಸಿಗ್ನಲಲ್ಲೇ. ಅವಳು ಆ ಸೈನ್ಸ್ ನೋಡಿ ಅವಳದು. ಅವ್ರ ಅಮ್ಮಗೂ ನೀರಲ್ಲಿ ಆಡೋದು ಅಂದರೆ ತುಂಬ ಇಷ್ಟ. ಸೊ ಇವಳಿಗೂ ಮೇ ಬಿ ಅದೇ ಬುದ್ಧಿ ಇರ್ಬೋದೇನೋ. ಆಲ್ಮೋಸ್ಟ್ ನಾನೇ ಡೈಲಿ ಸ್ನಾನ ಮಾಡಿಸೋದಲ್ವ, ನೀರಲ್ಲಿ ಸಿಕ್ಕಾಪಟ್ಟೆ ಆಟ ಆಡ್ತಾಳೆ. ಬಕೆಟ್ ಒಳಗಡೆ ಕೂರಿಸಿದ್ರೂ ಖುಷಿಯಾಗಿ ಆಟ ಆಡ್ತಿರ್ತಾಳೆ. ಸೊ ಇವಾಗ ಇಲ್ಲಿ ಅಸಲಿ ಸತ್ಯ ಗೊತ್ತಾಗ್ತಾ ಇದೆ, ಆಡೋದು ಅಂದರೆ ಅವಳಿಗೆ ತುಂಬ ಇಷ್ಟ ನೀರಲ್ಲಿ ಅಂತ. ನೋಡಿ, ಇಲ್ಲಿ ಕೆಮಿಕಲ್ ನೀರು ಏನೋ ಬಿಡಲ್ವಂತೆ, ನಾವು ಕೇಳ್ಕೊಂಡು ಬಂದ್ವಿ. ನೀರು ಚೆನ್ನಾಗಿರುತ್ತೆ. ಇದೆಲ್ಲ ಫ್ರೆಶ್ ವಾಟರ್, ಇದೆಲ್ಲ ಲೈಕ್ KRS ಇಂದ ಬರ್ತಾ ಇರ್ಬೋದು, ಮೇ ಬಿ, ಗೊತ್ತಿಲ್ಲ. ಲೈಕ್ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಪಾಂಡವಪುರ ನಾಲೆಯಲ್ಲಿ ಯಾವ ನೀರು ಬರುತ್ತೆ, ಎಲ್ಲಿಂದ ಬರುತ್ತೆ ಅಂತ. ಚೆನ್ನಾಗಿ ಏನು ಮಗಳೇ, ಈ ಥರ ಅವಾಗ ಹೋಗಿ ಬರೋಣವಾ? ಹಾಂ, ನೆಕ್ಸ್ಟ್ ಎಲ್ಲಿ ಹೋಗಿ ಬರೋಣ ಹೇಳು? ನೆಕ್ಸ್ಟ್ ಕನ್ನಂಬಾಡಿಗೆ ಹೋಗ್ಬೇಕಂತೆ. ಖಂಡಿತವಾಗಿ ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳು ಇಷ್ಟು ಖುಷಿಯಾಗಿ ಆಡ್ತಾಳೆ ಅಂತ ನನಗೂ ಗೊತ್ತಿರಲಿಲ್ಲ. ಇಷ್ಟೊಂದು ಇಷ್ಟ ಅವಳಿಗೆ ನೀರಲ್ಲಿ ಆಡೋದು ಅಂತ. KRSಗೂ ಕರ್ಕೊಂಡು ಹೋಗ್ಬೇಕು ಅನ್ನೋ ಪ್ಲ್ಯಾನಲ್ಲಿದೆ. ಸೊ ಈ ವೀಕಲ್ಲಿ ಮತ್ತೆ ಬರ್ತೀವಿ ನಾವು. ಒಟ್ಟಿನಲ್ಲಿ KRS ಇಲ್ಲ ಕನ್ನಂಬಾಡಿ ಶೋರಾಗಿ ಕರ್ಕೊಂಡು ಹೋಗ್ತೀನಿ. ಸೊ ಈ ಮಧ್ಯೆ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಲೈಕ್ ಗೋಶಾಲಾ ಹೋಗಬೇಕು ಅಂತ. ಒಂದು ಗೋಶಾಲಾ, ಅದು ತೋರಿಸ್ತೀವಿ ಯಾವ ಗೋಶಾಲಾ ಅಂತ ಎಲ್ಲ ಕ್ಲಿಯರಾಗಿ ಹೇಳ್ತೀವಿ. ಚೆನ್ನಾಗೈತಾ? ಸೊ ಮೇ ಬಿ ಪ್ರಾಬಬ್ಲಿ ನಾಳೆ ಇಲ್ಲ ನಾಡಿದ್ರಲ್ಲಿ ಹೋಗ್ತೀವಿ ಗೋಶಾಲಾಗೆ. ಅದು ಮುಗಿಸ್ಕೊಂಡು ಮತ್ತೆ ವಾಪಸ್ ಬ್ಯಾಕ್ ಟು ಬ್ಯಾಕ್ ಬರೋಕ್ಕಾಗಲ್ವಲ್ಲ. ಸೊ ಡೈಲಿ ಒಂದೊಂದು ಊರನ್ನ ಕ್ಯಾಪ್ಚರ್ ಮಾಡ್ತೀವಿ. ನಮಗೆ ಲೈಕ್ ಏನು ಈ ಪಾಂಡವಪುರ ಮೈಸೂರಿಗೆ ಬಂದು ಹೋಗೋದು ತುಂಬ ಡ್ಯಾಮ್ ಈಸಿ. ಯಾಕೆಂದರೆ ನಾವು ಇರೋದೇ ಕೆಂಗೇರಿ ಹತ್ರ. ಕೆಂಗೇರಿ ರೈಲ್ವೆ ಸ್ಟೇಷನಿಂದ ಅಪ್ರಾಕ್ಸಿಮೇಟ್ 1 or 2 kilometers ಆಗುತ್ತೆ ಅಷ್ಟೇ ಮನೆ. ಸೊ ಬಂದು ಲೈಕ್ ಅಂದರೆ ಲೈಕ್ ನಾವು ಕಾರಲ್ಲಿ ಬರೋಕ್ಕೂ ಪ್ಲ್ಯಾನ್ ಮಾಡ್ತಾಳೆ ನಮ್ಮ ಮನೆಯವಳು, ಅಂದರೆ ಇವರಮ್ಮ. ಸೊ ನನಗೆ ಲೈಕ್ ಡ್ಯೂಟಿ ಇರುತ್ತೆ, ಮತ್ತೆ ನಾನು ಕಾರಲ್ಲಿ ಬಂದು ಮತ್ತೆ ಡ್ರೈವ್ ಮಾಡ್ಕೊಂಡು ಹೋದರೆ ಮತ್ತೆ ಡ್ಯೂಟಿಗೆ ಹೋಗೋದು ನೆಕ್ಸ್ಟ್ ಡೇ ಕಷ್ಟ ಆಗುತ್ತೆ ಅಂತ ಹೇಳಿ ಸೊ ಟ್ರೈನಲ್ಲಿ ಬರೋದಕ್ಕೆ ಪ್ಲ್ಯಾನ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ. ಅವಳು ಒಂದೊಂದೇ ಥರ ಎಕ್ಸ್ಟ್ರಾ ಕೆಲಸ ಎಲ್ಲ ಕಲಿತಾ ಇದ್ದಾಳೆ. ಒಂದೊಂದು ಸ್ಟೆಪ್ನೇ ಕೆಳಗಡೆ ಇಡೋದಕ್ಕೂ ನೋಡ್ತಾ ಇದ್ದಾಳೆ. ಏನು ಮಾಡ್ತಿದ್ದಾಳೆ? ಏನು ಮಾಡ್ತಿದ್ದಾಳೆ ಹೇಳು? ನನಗೆ ಕಾಣಿಸ್ತಿಲ್ಲ. ನೆಕ್ಸ್ಟ್ ಸ್ಟೆಪ್ ಇಳಿತಾ ಇದ್ದಾಳ? ಒಂದೊಂದೇ ಥರ ಆಟ ಆಡಕ್ಕೆ ನೋಡ್ತಾ ಬೇಡಪ್ಪ ಚಿನ್ನಮ್ಮ, ಅಲ್ಲಿ ತುಂಬ ಆಳ ಇದೆ ಮಗಳೇ, ಬೇಡ. ಕಲಿತಾ ಇದ್ದಾಳೆ. ಫಸ್ಟ್ ಟೈಮ್ ಅಲ್ವಾ? KRS ಬ್ಯಾಕ್ ಔಟರ್ಸ್ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಆಡುವೆ ಆಯ್ತಾ ಮಗಳೇ? ಇಲ್ಲಿ ನೋಡು, KRS ಬ್ಯಾಕ್ ಔಟರ್ಸ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಇದೆ. ಸೊ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಮಗಳನ್ನ ವೆರಿ ಶಾರ್ಟ್ಲಿ. ಮಳೆ ಇಲ್ಲ ಅಂತ ದೊಡ್ಡ ಮಳೆ ಏನಿಲ್ಲ, ಮೋಡ ಇಲ್ಲ. ಮಳೆ ಸ್ಟಾರ್ಟ್ ಆಯಿತು ಅಂತ ಅವ್ರ ಅಮ್ಮ ಹೇಳ್ತಾ ಇದ್ದಾಳೆ. ಬಟ್ ನನಗೇನು ಅಂತ ಮೋಡ ಏನಿಲ್ಲ ಅನಿಸ್ತಿದೆ. ಅಷ್ಟು ದೊಡ್ಡ ದಾಡುವ ತುಂಬ ಗಟ್ಟಿ ಮೋಡ ಏನಿಲ್ಲ, ಲೈಕ್ ಮೂವ್ ಆಗ್ತಿದೆ ಕ್ಲೌಡ್ಸ್ ಎಲ್ಲ. ಸಾಕ ಅಂತ ಕೇಳ್ತಿದ್ಯಾ ಅವಳನ್ನ? ಅವಳು ಇವಾಗಿನ್ನ ಇದಿಷ್ಟೇ ಟ್ರೈಲರ್ ಪಾಪ, ಇವಾಗ ಮೂವಿ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾಳೆ ಅವಳು. ನೋಡಲ್ಲಿ ಈ ಕಡೆ ಕಾಲ ಆಡಾಡ್ಸಲ್ವಾ? ಓ, ಅವಳು ಎಂತ ಬುದ್ಧಿವಂತೆ ಗೊತ್ತಾ? ಕಾಲು ಎತ್ಬಿಟ್ರೆ ಬಿದೋಗ್ಬಿಡ್ತೀನಿ ಅಂತ ಗೊತ್ತು, ಅದಕ್ಕೆ ಓ ಹಂಗೆ ನೋಡಿ ಅವಳ ಖುಷಿ ನೋಡಿ. ಅದಂತೂ ನನಗೆ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಿಲ್ಲ. ತುಂಬ ಖುಷಿಯಾಗಿದ್ದಾಳೆ. ಏನೋ ಯೋಚನೆ ಮಾಡ್ತಾ ಇದ್ದಾಳೆ, ಅಲ್ಲಿಗೆ ಹೆಂಗೆ ಹೋಗೋದಂತ ಸ್ಕೆಚ್ ಆಗ್ತಾ ಇದ್ದಾಳೆ. ನೋಡಿ 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 ನೋಡಿ, ಇನ್ನು ಆಡ್ಬೇಕಾ ಮಗಳೇ? ಸಾಕಾ ಬಂಗಾರಮ್ಮ? ಖುಷಿ ಆಗ್ತಿದ್ದಾಳೆ ಪಕ್ಕ, ಅದಂತೂ ನಿಜ. ಎಕ್ಸ್ಪ್ರೆಸ್ ನೋಡಿ,